ನಿಮ್ಗೆ ಯಾರಿಗೆ ಆದ್ರೂ ವಿಡಿಯೋ ನೋಡ್ತಾ ಇರೋರು ಸಾಕ್ಷಿ ಬೇಕು ಅಂದ್ರೆ ಬನ್ನಿ, ನನಗೆ ಎಷ್ಟು ಗಂಟೆಲಿ ಇಲ್ಲಿ ಟ್ರ್ಯಾಕ್ಟರ್ ಬಂದಿದೆ ಅನ್ನೋದು ತೋರಿಸ್ತೀನಿ, ಇಲ್ಲಿ ಮಣ್ಣು ನೋಡ್ತಿದ್ದಾರೆ ಅನ್ನೋದು ತೋರಿಸ್ತೀನಿ. ಇವರೇ ಬರ್ತಾರೆ, ನನ್ನ ಹತ್ರ ಪರ್ಮಿಷನ್ ಇದೆ ಅಂತ ಹೇಳ್ತಾರೆ. ಇವರೇ ಬರ್ತಾರೆ, ನನ್ನ ಹತ್ರ ಪರ್ಮಿಷನ್ ಇದೆ ಅಂತ ಹೇಳ್ತಾರೆ. ಪರ್ಮಿಷನ್ ತೋರಿಸಿ ಅಂತಂದ್ರೆ ಮೊಬೈಲ್ ಅಲ್ಲಿ ತೋರಿಸ್ತಾರೆ, ಕ್ಯಾಮ್ರಾ ತೋರ್ಸಕ್ ಬರಲ್ಲ. ಪ್ರೂವ್ ಮಾಡಿ, ಪ್ರೂವ್ ಮಾಡಿ, ಪ್ರೂವ್ ಮಾಡಿ. ನಾವು ಜಾತಿವಾದಿಗಳು ಅಂತ ನೀವು ಪ್ರೂವ್ ಮಾಡಿ. ಹೆಂಗ್ ಹೇಳ್ತೀರಾ ನೀವು ಜಾತಿ ಬಗ್ಗೆ? ಚೇರ್ ಹಾಕೊಂಡು ಆರಾಮಾಗಿ ಮಣ್ಣು ಹೊಡಿಸ್ತಾ ಇದ್ದವ್ರು ಇವಾಗಿಲ್ಲ. ಹೆಬ್ಬೂರಿನಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿದೆ ಮಣ್ಣು ಮಾಫಿಯಾ. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷನೇ ಈ ಮಣ್ಣು ಮಾಫಿಯಾದ ಕಿಂಗ್ ಪಿನ್. ಬಾಬಣ್ಣನ ಮಣ್ಣು ತಿನ್ನೋ ಕೆಲಸಕ್ಕೆ ಪರ್ಮಿಷನ್ ಕೊಟ್ಟೋರ್ಯಾರು? ಎಸ್ ವೀಕ್ಷಕರೇ, ಕಲ್ಪತರುನಾಡು ಅಂತಲೇ ಕರೆಸಿಕೊಳ್ಳೋ ತುಮಕೂರು ಜಿಲ್ಲೆಯಲ್ಲಿ ಸಾವಿರಾರು ಕೆರೆಗಳಿವೆ. ತೆಂಗು ಕಂಗುಗಳನ್ನ ಬೆಳೆಯೋ ಈ ಜಿಲ್ಲೆಯ ರೈತರಿಗೆ ಈ ಕೆರೆಗಳೇ ಆಧಾರ. ಆದರೆ ಕೆಲವು ಭೂಗಳರು ಇಂತಹ ಕೆರೆಗಳ ಒಡಲನ್ನೇ ಬಗೆಯುವ ಕೆಲಸ ಮಾಡ್ತಿದ್ದಾರೆ. ತುಮಕೂರು ತಾಲೂಕಿನ ಹೆಬ್ಬೂರಿನಲ್ಲಿಯೂ ಈ ಮಣ್ಣು ಮಾಫಿಯಾ ಎಗ್ಗಿಲ್ಲದೆ ನಡೀತಾ ಇದೆ. ಬೇಲಿಯೇ ಎದ್ದು ಹೊಲ ಮೇಯ್ತು ಅನ್ನೋ ಹಾಗೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷನೇ ಈ ಮಣ್ಣು ಮಾಫಿಯಾದ ಕಿಂಗ್ ಪಿನ್ ಅನ್ನೋ ಆರೋಪ ಕೇಳಿ ಬಂದಿದೆ. ಹೌದು, ತುಮಕೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಸೇರುವ ಹೆಬ್ಬೂರು ಗ್ರಾಮದಲ್ಲಿರುವ ಅಮಾನಿ ಕೆರೆಯ ಒಡಲನ್ನ ಬಗೆಯುವ ಕೆಲಸವನ್ನ ಇಲ್ಲಿನ ಕೆಲ ಲೇಔಟ್ಗಳ ಮಾಲೀಕರು ಮಾಡ್ತಿದ್ದಾರೆ. ಕೆರೆಯ ಅಂಗಳದಲ್ಲಿ ಬರೀ ಜೆಸಿಬಿ ಟ್ರ್ಯಾಕ್ಟರ್ಗಳದ್ದೇ ಸದ್ದು ಕೇಳ್ತಾ ಇದ್ದು, ಹಗಲು ರಾತ್ರಿ ಎನ್ನದೆ ಕೆರೆಯಲ್ಲಿನ ಲೋಡ್ಗಟ್ಟಲೆ ಮಣ್ಣನ್ನ ಲೇಔಟ್ಗಳಿಗೆ ಸಾಗಿಸುತ್ತಿದ್ದಾರೆ ಅನ್ನೋ ಮಾಹಿತಿ ನಿಮ್ಮ ಪ್ರಜಾಶಕ್ತಿ ಟಿವಿಗೆ ಬಂದಿತ್ತು. ಮಾಹಿತಿಯನ್ನಾಧರಿಸಿ ನಮ್ಮ ತಂಡ ಹೆಬ್ಬೂರು ಕಡೆ ಪ್ರಯಾಣವನ್ನ ಬೆಳೆಸಿತ್ತು. ಹೆಬ್ಬೂರಿನಿಂದ ಕೆರೆಯ ಕಡೆ ನಮ್ಮ ವಾಹನ ಮುಖ ಮಾಡ್ತಿದ್ದಂತೆ 2-3 ಟ್ರ್ಯಾಕ್ಟರ್ಗಳು ಸಾಲು ಸಾಲಾಗಿ ಕೆರೆಯತ್ತ ಹೋಗ್ತಿರೋದು ನಮ್ಮ ಕ್ಯಾಮರಾ ಕಣ್ಣಿಗೆ ಬಿತ್ತು. ನಿಧಾನಕ್ಕೆ ಆ ಟ್ರ್ಯಾಕ್ಟರ್ಗಳನ್ನೇ ಫಾಲೋ ಮಾಡಿದಾಗ ನಮ್ಮ ತಂಡಕ್ಕೆ ಕೆರೆ ಕಳ್ಳರ ಕರಾಮತ್ತಿನ ಬಗ್ಗೆ ಅರಿವಾಗಿತ್ತು. ಅಲ್ಲಿ ಹೋಗಿ ಇಳಿಯುತ್ತಿದ್ದಂತೆ ಅಲ್ಲಿದ್ದವರು ನಮ್ಮವರನ್ನ ಪ್ರಶ್ನೆ ಮಾಡುವ ಕೆಲಸ ಮಾಡಿದ್ದಾರೆ. ಈ ವೇಳೆ ಇಲ್ಲಿ ಮಣ್ಣು ತೆಗೆಯುತ್ತಿದ್ದೀರಲ್ಲ, ನಿಮಗೆ ಪರ್ಮಿಷನ್ ಇದೆಯಾ ಅಂತ ಕೇಳಿದ್ದಕ್ಕೆ ಬಾಬಣ್ಣ ಬರ್ತಾರೆ, ಪರ್ಮಿಷನ್ ತರ್ತಾರೆ. ನಿನ್ನೆ ಕೂಡ ಯಾವುದೋ ಚಾನಲ್ನವರು ಬಂದಿದ್ರು ಸರ್, ಬಾಬಣ್ಣ ಬರ್ತಿದ್ದಂಗೆ ವಾಪಸ್ ಹೋದ್ರು ಅಂತ ಹೇಳಿದ್ದಾರೆ. ಅಷ್ಟಕ್ಕೂ ಈ ಬಾಬಣ್ಣ ಬೇರಾರು ಅಲ್ಲ, ಅದೇ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ. ನೋಡಿ, ಇಲ್ಲಿ ಹೆಬ್ಬೂರು ಕೆರೆಯಲ್ಲಿ ಅಕ್ರಮವಾಗಿ ಮಣ್ಣನ್ನು ಹೊಡಿತಾ ಇರೋದು. ಕೇಳಿದ್ರೆ ಅವ್ರ ಪರ್ಮಿಷನ್ ಇದೆ, ಇವ್ರ ಪರ್ಮಿಷನ್ ಇದೆ ಅಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯಿತಿ ಸದಸ್ಯನ ಲೇಔಟ್ಗೆ ಮಣ್ಣು ಹೊಡಿತಾ ಇರೋದು. ಎಲ್ಲಿ ಹೊಡಿತಿದ್ದಾರೆ? ಗ್ರಾಮ ಪಂಚಾಯಿತಿ ಹೊಡಿತಾ ಇದೀವಿ ಅಂತ ಹೇಳ್ತಾ ಇದ್ದಾರಲ್ವಾ, ಎಲ್ಲಿ ಹೊಡಿತಾ ಇದ್ದಾರೆ? ಗ್ರಾಮ ಪಂಚಾಯಿತಿಯಿಂದ ಏನಕ್ಕೆ ಟೆಂಡರ್ ಆಗಿದೆ, ಏನಕ್ಕೆ ಮಣ್ಣು ಹೊಡಿಬೇಕು ಅಂತ ಹೇಳಿದ್ದಾರೆ. ಅವ್ರು ಬರಲಿ, ನಮ್ಗೆ ಉತ್ತರ ಕೊಡಲಿ, ಕಾಪಿ ತೋರಿಸ್ಲಿ. ಇವರು ಹೇಳ್ತಾ ಇದ್ದಾರಲ್ವ, ಈಗ ಗ್ರಾಮ ಪಂಚಾಯಿತಿ ಹೊಡಿತಿದ್ದೀನಿ ಅಂತ ಇವ್ರು ಹೇಳ್ತಾ ಇದ್ದಾರೆ. ಗ್ರಾಮ ಪಂಚಾಯಿತಿಗೆ ಹೊಡಿತಾ ಇದ್ರೆ PDO ಇರುತ್ತೆ, ಸಣ್ಣ ನೀರಾವರಿ ಇಲಾಖೆ ಪರ್ಮಿಷನ್ ಸಹ ಇರಬೇಕು. ಯಾರ್ಯಾರ ಪರ್ಮಿಷನ್ ಇವ್ರು ತಗೊಂಡಿದ್ದಾರೆ, ಗ್ರಾಮ ಪಂಚಾಯಿತಿನ ಮಣ್ಣನ್ನು ಎಲ್ಲಿ ಕೊಡಿಸ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಗಬೇಕಾಗಿರೋದು. ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ, ಬರಲಿ. ಇಷ್ಟ ತನಕ ಹೇಳ್ತಾ ಇದ್ರು ಫುಟ್ಪಾತ್ ಅಲ್ಲಿರೋ ಅಂಗಡಿಗಳನ್ನ ಒತ್ತುವರಿ ಮಾಡಿದ್ರು, ತೆರವು ಮಾಡಿದ್ವಿ, ಅಲ್ಲಿ ಅವರಿಗೆ ಅಂಗಡಿ ಕಲ್ಪಿಸೋದಕ್ಕೆ ಅಂತ ಹೇಳ್ಬಿಟ್ಟು ನಾವು ಮಣ್ಣು ಹೊಡಿತಿದ್ವಿ ಅಂತ. ಇವಾಗ ಹೇಳ್ತಾ ಇದ್ದಾರೆ ಅಂಬೇಡ್ಕರ್ದು ಮತ್ತೆ ವಾಲ್ಮೀಕಿದು ಪುತ್ಥಳಿ ಮಾಡೋದಕ್ಕೆ ಇದು ಮಾಡ್ತಾ ಇದ್ವಿ, ಅದಕ್ಕೆ ನೀವು ಬಂದು ತೊಂದರೆ ಮಾಡ್ತಾ ಇದ್ದೀರಾ ಅಂತ. ಕೆರೆ ಅಂಗಳದಲ್ಲಿ ತೀರಾ ಹಳ್ಳ ಇತ್ತು, ಅದಕ್ಕೆ ಮಣ್ಣು ಹೊಡೆದು ಕೊಡ್ಬೇಕಿತ್ತು. ಹಂಗಾಗಿ ಗ್ರಾಮ ಪಂಚಾಯತಿ ಅಂತ ಯಾರು ಹೇಳಿದ್ದು? ಗ್ರಾಮ ಪಂಚಾಯತಿ ಅಂತ ಯಾರು ಹೇಳಿದ್ದು? ಒಬ್ಬ ಅಂಬೇಡ್ಕರ್ ಹಾಗೂ ವಾಲ್ಮೀಕಿ ಮಹರ್ಷಿ ಅವ್ರದ್ದು ಪುತ್ಥಳಿ ಮಾಡೋಕ್ಕೋಸ್ಕರ ಅಲ್ಲಿ ಜಾಗ ತೆರವುಗೊಳಿಸಿದೀವಿ. ಹಂಗಾಗಿ ಕೆರೆ ಅಂಗಳದಲ್ಲಿ ಸ್ವಲ್ಪ ಜಾಗ ಹಳ್ಳ ಇರೋದ್ರಿಂದ ಅಲ್ಲಿ ಮಣ್ಣು ಹೊಡಿಸಿದೀವಿ, ಅವ್ರಿಗೆ ಅಂಗಡಿಗಳು ಹಂಚಿದೀವಿ. ಬನ್ನಿ ಅಲ್ಲಿ ವಿಡಿಯೋ ಮಾಡಿರಂತೆ, ನಾವೇನ್ ಮಾಡಿದೀವಿ ಅಂತ ಬನ್ನಿ, ತಪ್ಪೇನೈತೆ? ನೋಡಿದ್ರಲ್ಲ, ಇವ್ರು ಹೇಳ್ತಾ ಇರೋದೇನು ಅಂದ್ರೆ, ನಾವಲ್ಲಿ ಅಂಬೇಡ್ಕರ್ ಮತ್ತೆ ವಾಲ್ಮೀಕಿ ಮಹರ್ಷಿದು ಪುತ್ಥಳಿ ನಿರ್ಮಾಣ ಮಾಡೋದಕ್ಕೆ ಅಂತ ಅಲ್ಲಿದ್ದ ಅಂಗಡಿಗಳನ್ನ ತೆರವು ಮಾಡಿದ್ವಿ. ಈಗ ಅವರಿಗೆ ಜಾಗ ಕಲ್ಪಿಸ್ಕೊಡೋದಕ್ಕೆ ನಾವು ಕೆರೆಯಿಂದ ಗ್ರಾಮಸ್ಥರೆಲ್ಲ ಸೇರಿಬಿಟ್ಟು ಮಣ್ಣು ಹೊಡಿಸ್ತಾ ಇದೀವಿ ಅಂತ. ಇಲ್ಲಿಗೆ ಬಂದಾಗ ನಮ್ಗೆ ಹೇಳ್ತಾರೆ, ಇಲ್ಲಿ ಬಾಬು ಅವರು ಉಪಾಧ್ಯಕ್ಷರಿದ್ದಾರೆ, ಅವರು ಹೇಳಿದ್ದಾರೆ ಸರ್, ಇಲ್ಲಿಗೆ ಬಂದಾಗ ಹೇಳಿದ್ದಾರೆ ಸರ್. ಇವಾಗ ತೋರಿಸ್ಲಾ ಗ್ರಾಮ ಪಂಚಾಯತಿಗೆ ನಾವು ಹೊಡಿತಾ ಇರೋದು, ಗ್ರಾಮ ಪಂಚಾಯತಿಗೆ ಮಣ್ಣು ಹೊಡಿತಾ ಇದೀವಿ, ನಾವು ಗ್ರಾಮ ಪಂಚಾಯತಿ ಮಣ್ಣು ಹೊಡಿತಾ ಇದೀವಿ ಅಂತ ಹೇಳ್ತಾರೆ. ಹೆಸರು ರಾತ್ರಿ ಅಲ್ಲ, ಇವಾಗಲೇ ಹೇಳ್ತಾ ಇದೀವಿ. ಗ್ರಾಮ ಪಂಚಾಯತ್ ಕೋಟಿ ಗಟ್ಟಲೆ ಹೊಡಿತಾರೆ ಮಣ್ಣ. ಫಸ್ಟ್ ಮನೆ ನಮ್ದೇ ಇದು, ನಾವು ಸೈಟ್ಗೆಲ್ಲ ಹೊಡಿತಾ ಇಲ್ಲ. ನೋಡಿ, ಇವ್ರು ಹೇಳ್ತಾರೆ ಇದಕ್ಕೋಸ್ಕರ ಹೊಡಿತಾ ಇರೋದು ನಾವು ಅಂತ. ಇಲ್ಲಿಗೆ ಬಂದಾಗ ನಮ್ಗೆ ಇಲ್ಲಿ ಹೊಡಿತಾ ಇರೋರು ಹೇಳ್ತಾರೆ, ನಾವು ಗ್ರಾಮ ಪಂಚಾಯತಿ ಕೆಲ್ಸಕ್ಕೆ ಹೊಡಿತಾ ಇರೋದು, ನಮ್ಮ ಹತ್ರ ಆರ್ಡರ್ ಕಾಪಿ ಇದೆ, ತರ್ತಾರೆ ಅಂತ ಹೇಳ್ಬಿಟ್ಟು. ಓನರ್ ಹೇಳ್ಕೊ, ಮಣ್ಣು ಸುದ್ದಿ ಬಾಬಣ್ಣ ಯಾರು? ಬಾಬಣ್ಣ ಸಂಬಂಧನೇ ಇಲ್ಲ. ಒಬ್ರು ಹೇಳ್ತಾರೆ ಬಾಬಣ್ಣ ಬರ್ತಾರೆ, ಕಾಪಿ ತರ್ತಾರೆ,
ಹೇಳ್ತಾರೆ ನಮ್ಮ ಹತ್ರ ಪರ್ಮಿಷನ್ ಇದೆ ಅಂತ, ಇನ್ನೊಬ್ರು ಹೇಳ್ತಾರೆ ನಾವು ಹೊಡಿತಿರೋದು ಜಾಗ ಏನು ಫುಟ್ಪಾತ್ ಇತ್ತು ಅವ್ರಿಗೆ ಹೊಡಿಸ್ತಿರೋದು ಅಂತ, ಇನ್ನೊಬ್ರು ಹೇಳ್ತಾರೆ ಗ್ರಾಮ ಪಂಚಾಯತಿ ಹೊಡಿತಿರೋದು ಅಂತ. ಎಲ್ಲಿಗೆ ಹೊಡಿತಾ ಇರೋದು ಇದು ಮಣ್ಣು ನೀವು? ಬಾಬಣ್ಣ ಬರ್ತಾರೆ ಅಂತ ನಮ್ಮ ತಂಡ ಕಾಯ್ತಾ ನಿಂತಿತ್ತು. ಆದರೆ ಬಾಬಣ್ಣ ಮಾತ್ರ ಅಲ್ಲಿ ಬರಲೇ ಇಲ್ಲ. ಒಬ್ಬೊಬ್ಬರಾಗಿಯೇ ಉಳಿದವರೆಲ್ಲ ಬರೋದಕ್ಕೆ ಶುರು ಮಾಡಿದ್ರು. ಬಂದವರೇ ನಮ್ಮ ಪ್ರತಿನಿಧಿಗೆ ಅದು ಇದು ಅಂತ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ರು. ಹೌದು ಸರ್, ನೀವು ಅದನ್ನು ಹೇಳಿ ಸರ್, ಅದನ್ನು ಹೇಳಿ ಸರ್, ಆಯ್ತು, ಹೌದು ಅದನ್ನು ಹೇಳಿ. ಆದರೆ ನಮ್ಮ ಪ್ರತಿನಿಧಿ ಕೇಳಿದ್ದು ಒಂದೇ ಪ್ರಶ್ನೆ, ಸರ್ ಸಣ್ಣ ನೀರಾವರಿ ಇಲಾಖೆಗೆ ಸೇರಿರೋ ಕೆರೆಯಲ್ಲಿ ಮಣ್ಣು ತೆಗೆಯುತ್ತಿದ್ದೀರಲ್ಲ, ನಿಮಗೆ ಪರ್ಮಿಷನ್ ಇದೆಯಾ ಅಂತ ಕೇಳಿದ್ದಾರೆ. ಇಷ್ಟು ಹೇಳಿದ್ದೇ ತಡ ಒಬ್ಬೊಬ್ಬರು ಒಂದೊಂದು ಮಾತನಾಡುವುದಕ್ಕೆ ಶುರು ಮಾಡಿದ್ದಾರೆ. ನಾವೇ ಕೇಳೋಣ, ನಾವೇ ಕೇಳೋಣ, ಈಗ ನಾವೇ ಕೇಳೋಣ. ನಮಗೆ ಇದನ್ನ ಹೇಳಿರೋದಕ್ಕೆ ನಾವು ಬಂದಿದ್ದೀವಿ. ಪಬ್ಲಿಕ್ ಮಾಡಕ್ ಬರ್ತಿರಲ್ಲ ಅಂತ ವಿಚಾರನು ಸಣ್ಣ ನೀರವ್ರು ಪರ್ಮಿಷನ್ ತಾಂಡಿದ್ರಿ ಅಂತ ಅವ್ರನ್ನು ಕೇಳ್ಬೇಕು. ಎಲ್ಲರನ್ನೂ ಕೇಳ್ತೀನಿ. ಒಬ್ಬ ನೀವು ಕೋಟಿ ಕೋಟಿ ಮಣ್ಣು ಹೊಡೆದಾಗ ಬಂದಿಲ್ಲ, ಈಗ ಬಂದಿದ್ದೀರಿ ಅಂತ ಹೇಳಿದ್ರೆ, ಇನ್ನೊಬ್ಬ ನಾವು ಪ್ರತಿಮೆ ನಿರ್ಮಾಣ ಮಾಡ್ತಿರೋದಕ್ಕೆ ನೀವು ಅಡ್ಡಪಡಿಸ್ತಿದ್ದೀರಾ, ನೀವು ಜಾತಿವಾದಿಗಳು ಅನ್ಬಿಡೋದ? ಅಲ್ಲಪ್ಪ, ಒಂದಕ್ಕೊಂದು ಸಂಬಂಧವೇ ಇಲ್ವಲ್ಲಪ್ಪ. ನಾವು ಬಂದಿರೋದು ಕೆರೆಯಲ್ಲಿ ಮಣ್ಣು ಮಾಫಿಯಾ ನಡೆಸ್ತಿರೋದನ್ನ ಕೇಳೋದಕ್ಕೆ. ಆದ್ರೆ ನೀನು ಅಂಬೇಡ್ಕರ್ ಭವನ, ವಾಲ್ಮೀಕಿ ಪ್ರತಿಮೆ ಅಂತ ಏನೇನೋ ಮಾತಾಡ್ತೀಯಲ್ಲಪ್ಪ ಅಂತ ನಮ್ಮ ಪ್ರತಿನಿಧಿ ಅವರನ್ನ ತರಾಟೆಗೆ ತೆಗೆದುಕೊಂಡಾಗ ಆ ಆಸಾಮಿ ನಿಮಗೆಲ್ಲ ಹೇಳಿದ್ದು, ನಿಮಗೆ ಹೇಳಿ ಕಳಿಸಿರೋರಿಗೆ ಅಂತ ಉಲ್ಟಾ ಹೊಡೆದಿದ್ದ. ಜಾತಿವಾದಿಗಳು ಅಂತ ನೀವ್ ಹೇಳ್ತಾ ಇರೋದು ಸರ್. ನನ್ನ ಮಾತನ್ನೇ ಮಾತಾಡಿಲ್ಲ. ಹೇಳಿ ಹೇಳಿ, ಇನ್ನು ಏನೇನು ಹೇಳ್ತೀರಾ ಹೇಳಿ. ನೋಡಿ, ನಾನು ಅಂಬೇಡ್ಕರ್ ಮಾತಾಡಿಲ್ಲ, ವಾಲ್ಮೀಕಿ ಮಾತಾಡಿಲ್ಲ, ಅವರೇ ಹೇಳ್ತಾರೆ ಅಂಬೇಡ್ಕರ್ ಪ್ರತಿಮೆಗೆ ನೀವು ಅವಮಾನ ಮಾಡ್ತಾ ಇದ್ದೀರಾ, ನೀವು ಜಾತಿವಾದಿ ಅಂತ. ಯಾರು ಹೇಳಿದ ಮಾತು? ಅವರೇ ಏನು ಮನಸ್ಸಿಗೆ ಬಂದಂತೆ ಮಾತಾಡ್ತಾ ಇರೋದು ಬಿಟ್ರೆ ನಮ್ಮ ಮಾತನ್ನ ಕೇಳೋಂತ ಪರಿದೇ ಇಲ್ಲ ಅವ್ರಿಗೆ. ಹೌದು, ನಾವು ಮಾಧ್ಯಮದವರು. ಮತ್ತೆ ಹೆಂಗ್ ಹೇಳ್ತೀರಾ ನೀವು ನಾವು ಜಾತಿವಾದಿ ಅಂತ? ನೀವ್ ಹೆಂಗ್ ಹೇಳ್ತೀರಾ? ಪ್ರೂವ್ ಮಾಡಿ, ಪ್ರೂವ್ ಮಾಡಿ, ಪ್ರೂವ್ ಮಾಡಿ. ನಾವು ಜಾತಿವಾದಿಗಳು ಅಂತ ನೀವು ಪ್ರೂವ್ ಮಾಡಿ. ಹೆಂಗ್ ಹೇಳ್ತೀರಾ ನೀವು ಜಾತಿ ಬಗ್ಗೆ? ಹೆಂಗ್ ಹೇಳ್ತೀರಾ ಜಾತಿ ಬಗ್ಗೆ ನೀವು? ಸುಮ್ಮನೆ ಅಲ್ಲ, ನಮಗೆ ಪ್ರೂಫ್ ಸಿಕ್ಕಿದೆ ಮಾಡ್ತಾ ಇದೀವಿ. ಬನ್ನಿ ಕರ್ಕೊಂಡು ಹೋಗೋಣ ಸರ್. ನಿಮ್ಮನ್ನ ಹೇಳ್ತಾ ಇಲ್ಲ, ಯಾರೋ ಜಾತಿವಾದಿಗಳು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ನಿಮ್ಮನ್ನ ಹೇಳ್ತಾ ಇಲ್ಲ, ಯಾರೋ ಜಾತಿವಾದಿಗಳು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಅದನ್ನ ಬೇಕಾದ್ರೆ ನಾನು ತೆಗೆದುಬಿಟ್ಟು ತೋರಿಸ್ತೀನಿ. ನಾನು ತೆಗೆದುಬಿಟ್ಟು ತೋರಿಸ್ತೀನಿ ನೀವೇನ್ ಹೇಳಿದ್ರಿ ಅಂತ. ಇನ್ನು ಇಷ್ಟೆಲ್ಲ ಆದ್ಮೇಲೆ ನಾವು ಮಣ್ಣು ಹೊಡೆಯುತ್ತಿರೋದು ಯಾವುದೋ ಲೇಔಟ್ಗಲ್ಲ, ಅಂಬೇಡ್ಕರ್ ಮತ್ತು ವಾಲ್ಮೀಕಿ ಪುತ್ಥಳಿ ನಿರ್ಮಾಣಕ್ಕಾಗಿ ಅಂಗಡಿಗಳ ತೆರವನ್ನ ಮಾಡಿದ್ವಿ. ಅವರಿಗೆ ಅಂಗಡಿಗಳನ್ನ ಕಟ್ಟಿಸಿಕೊಳ್ಳೋಕೆ ಜಾಗ ಮಾಡಿಸಿಕೊಡ್ಬೇಕು. ಅದಕ್ಕಾಗಿ ಗ್ರಾಮಸ್ಥರೆಲ್ಲ ಸೇರಿ ಅಲ್ಲಿಗೆ ಮಣ್ಣು ಹೊಡೆಸುತ್ತಿದ್ದೀವಿ, ಅಲ್ಲಿಗೆ ಕರೆದುಕೊಂಡು ಹೋಗ್ತೀವಿ ಬನ್ನಿ ಅಂತ ಹೇಳಿದ್ದಾರೆ. ಅದಕ್ಕೆ ನಮ್ಮ ಪ್ರತಿನಿಧಿ ಎಲ್ಲಿಗೆ ಬೇಕಾದರೂ ಬರೋಣ ಸರ್, ಆದರೆ ಅಲ್ಲಿ ಮಣ್ಣು ಹೊಡೆಯೋದಕ್ಕೆ ಪರ್ಮಿಷನ್ ಇದೆಯಾ ಅಂತ ಕೇಳಿದ್ರೆ ಅದಕ್ಕೂ ಕೂಡ ಉತ್ತರ ಇಲ್ಲ. ಆದರೂ ಆ ಜಾಗಕ್ಕೂ ನಮ್ಮ ತಂಡ ಭೇಟಿ ಕೊಡುವ ಕೆಲಸ ಮಾಡ್ತು. ವೀಕ್ಷಕರೇ, ಈಗ ಹೆಬ್ಬೂರಿನ ಕೆರೆಯಿಂದ ನಾವು ಮಣ್ಣನ್ನು ಇಲ್ಲಿ ಬಂದ್ಬಿಟ್ಟು ಒತ್ತುವರಿ ಇಲ್ಲಿ ಏನು ಅಂಗಡಿಗಳನ್ನ ತೆರವುಗೊಳಿಸಿದ್ವಿ, ಆ ಅಂಗಡಿಗಳನ್ನ ಇಡೋದಕ್ಕೆ ಜಾಗದಲ್ಲಿ ಹೊಡಿತಾ ಇರೋದು ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ನಾನೀಗ ಭಕ್ತರಲ್ಲಿ ತೋರಿಸ್ತಾ ಹೋಗ್ತೀನಿ ದೃಶ್ಯಗಳಲ್ಲಿ. ಇಲ್ಲಿಗೆ ನಾನು ಮಣ್ಣನ್ನು ಹೊಡಿಸ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಇಲ್ಲಿನ ಗ್ರಾಮಸ್ಥರು ಹೇಳ್ತಾ ಇರೋದು. ನಾನು ಕೇಳಿದ್ದೇನು ಅಂದರೆ, ಅವರಿಗೆ ಬಂದಿದ ತಕ್ಷಣ ನಮ್ಗೆ ಹೇಳ್ತಾರೆ ಇಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಹೊಡಿತಾ ಇರೋದು, ನಾವು ನಮ್ಮ ಹತ್ರ ಪರ್ಮಿಷನ್ ಇದೆ ಅಂತ. ನಾನು ಪರ್ಮಿಷನನ್ನು ಕೇಳ್ತೀನಿ, ಕೊನೆಗೆ ಅವರು ಪರ್ಮಿಷನ್ ನಾವು ತೆಗೆದುಕೊಂಡಿಲ್ಲ ಅಂತಲೂ ಹೇಳ್ತಾರೆ. ಸಣ್ಣ ನೀರಾವರಿ ಇಲಾಖೆಯಿಂದ ಪರ್ಮಿಷನ್ ತೆಗೆದುಕೊಂಡಿಲ್ಲ, ಗ್ರಾಮ ಪಂಚಾಯತಿಯಿಂದ ನಾವು ಪರ್ಮಿಷನ್ ತೆಗೆದುಕೊಂಡಿಲ್ಲ. ನಾವು ಗ್ರಾಮಸ್ಥರೆಲ್ಲ ಒಗ್ಗಟ್ಟಾಗ್ಬಿಟ್ಟು ಇಲ್ಲಿ ಏನು ಅಂಬೇಡ್ಕರ್ದು ಮತ್ತು ವಾಲ್ಮೀಕಿದು ಸ್ಟ್ಯಾಚುವನ್ನು ನಿರ್ಮಾಣ ಮಾಡಬೇಕಾಯಿತು. ಅಲ್ಲಿದ್ದ ಅಂಗಡಿಗಳನ್ನು ಒತ್ತುವರಿ ಮಾಡಿ ಅಲ್ಲಿಂದ ತೆರವುಗೊಳಿಸಿದ್ವಿ. ಅದಕ್ಕೋಸ್ಕರ ಇಲ್ಲಿಗೆ ಅವರಿಗೋಸ್ಕರ ಮಣ್ಣು ಹೊಡಿಸ್ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿಗೆ ಹೊಡಿಸಿದಾರಲ್ವಾ, ನಾನು ನಿಮ್ಮನ್ನ ಇನ್ನೊಂದು ಜಾಗಕ್ಕೂ ಕರ್ಕೊಂಡು ಹೋಗ್ತೀನಿ. ಅಲ್ಲಿಗೆ ಹೊಡಿಯೋಕ್ಕೆ ಯಾರು ಮಣ್ಣು ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಅವ್ರನ್ನ ಪ್ರಶ್ನೆ ಮಾಡೋಣ. ಇದು ಹೆಬ್ಬೂರಿನ ಗ್ರಾಮಸ್ಥರದಲ್ವಾ, ಮುಂದಕ್ಕೆ ನಾವು ಇನ್ನೊಂದು ಜಾಗಕ್ಕೆ ಹೋಗೋಣ, ಅಲ್ಲಿಗೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳೋಣ. ವಿಡಿಯೋ ಸಮೇತ ನನ್ನ ಹತ್ರ ಇದೆ ಹೋಗಿರೋದು. ಬನ್ನಿ ಹೋಗೋಣ. ಅದಾಗ್ತಿದ್ದಂತೆ ನಮ್ಮ ತಂಡ ಈ ಭೂಗಳ್ಳರು ನಿಜವಾಗಿಯೂ ಕದ್ದು ಮಣ್ಣು ಹೊಡೆಯುತ್ತಿದ್ದ ಜಾಗಕ್ಕೆ ಹೋಯಿತು. ಬೆಳಗ್ಗೆಯಷ್ಟೇ ಈ ಜಾಗದಲ್ಲಿ ಮಣ್ಣು ಹೊಡೆಯುತ್ತಿದ್ದ ವಿಡಿಯೋ ನಮಗೆ ಲಭ್ಯವಾಗಿತ್ತು. ಆದರೆ ನಮ್ಮ ತಂಡ ಹೆಬ್ಬೂರಿಗೆ ಬಂದಿರೋದು ಗೊತ್ತಾಗ್ತಿದ್ದಂತೆ ಅಲ್ಲಿ ಯಾರೊಬ್ಬರ ಪತ್ತೆಯೂ ಇರಲಿಲ್ಲ. ಕೂರ್ಚಿಗಳನ್ನ ಹಾಕಿಕೊಂಡು ಕೆಲಸ ಮಾಡಿಸುತ್ತಿದ್ದವರು ಕೂಡ ಕೂರ್ಚಿಗಳನ್ನ ಅಲ್ಲಲ್ಲೇ ಬಿಟ್ಟು ಎಸ್ಕೇಪ್ ಆಗಿದ್ರು. ಇಷ್ಟೊತ್ತಕ ಎಷ್ಟು ಜನ ಅಲ್ಲಿ ನಮ್ಮ ಜೊತೆ ವಾದ ಮಾಡ್ತಾ ಇದ್ರು, ನಾವು ಅಂಬೇಡ್ಕರ್ ಪ್ರತಿಮೆ ಕಟ್ಸೋದಕ್ಕೆ, ವಾಲ್ಮೀಕಿ ಪ್ರತಿಮೆ ಕಟ್ಸೋದಕ್ಕೆ ನೀವೇ ನಮಗೆ ಅಡ್ಡಿ ಬರ್ತಾ ಇದ್ದೀರಿ, ನಾವೀಗ ಅಲ್ಲಿ ಒತ್ತುವರಿ ಮಾಡ್ಕೊಂಡು ಯಾರೋ ಅಲ್ಲಿದ್ರು ಆ ಜಾಗದಲ್ಲಿ ಇದ್ದವ್ರನ್ನ ತೆರವುಗೊಳಿಸಿದ್ವಲ್ಲ, ಅಲ್ಲಿಗೆ ಆ ಜಾಗ ಮಣ್ಣು ಹೊಡಿಸ್ತಾ ಇದ್ವಿ ಅಂತ. ಸರ್ ನನ್ನ ಹತ್ರ ವಿಡಿಯೋ ಇದೆ, ನಿಮ್ಗೊಂದು ತೋರಿಸ್ತೀನಿ ನಾನೀಗ. ಅದೇ ಗಾಡಿಗಳು, ಅದೇ ಡ್ರೈವರ್ಗಳು ಎಲ್ಲಿಗೆ ಬಂದು ಹೊಡಿತಾ ಇದ್ದಾರೆ ವಿಡಿಯೋನ, ಮಣ್ಣೆಲ್ಲಿಗೆ ಹೊಡಿತಾ ಇರೋದು. ಸರ್ ನೋಡಿ, ಸಾಕ್ಷಿ ಸಮೇತ ತೋರಿಸ್ತೀನಿ. ಫೆಬ್ರವರಿ 13, 2025 12:15 ಮಾಡಿರುವಂಥ ವಿಡಿಯೋ ಇದು. ಸಾಕ್ಷಿ ನಿಮಗೆ ತೋರಿಸ್ತಾ ಇದ್ದೀನಿ, ಅದಾಯ್ತಾ.
ಎಲ್ಲಿಗೆ ಬಂದಿದೆ? ಸೇಮ್ ಗಾಡಿ, ಅದೇ ಡ್ರೈವರು. ಅಲ್ಲಿಗೆ ಹೊಡಿಬೇಕಾಗಿದ್ದವ್ರು ಇಲ್ಲಿಗೆ ಯಾಕೆ ಮಣ್ಣು ಹೊಡಿತಿದ್ದಾರೆ? ಇವಾಗ ಬನ್ನಿ ವಾದ ಮಾಡಬೇಕಲ್ವಾ? ಅಂಗಡಿ ತೆರವು ಮಾಡಿದ್ವಲ್ಲ ಆ ಜಾಗಕ್ಕೆ ಮಣ್ಣು ಹೊಡಿಸ್ತಾ ಇದೀವಿ ಅಂತ ಹೇಳಿದ್ರೆ ಅಲ್ಲಿಗೆ ಹೊಡಿಸಿ ಆಯಿತು. ನೀವು ಅದಕ್ಕೂ ಪರ್ಮಿಷನ್ ತೊಗೊಂಡಿಲ್ಲ, ಓಕೆ. ಏನು ಗ್ರಾಮದ ಕೆಲಸ, ನಿಮ್ಮೂರ ಕೆರೆ ನೀವು ಮಾಡ್ತಿದ್ದೀರ, ಓಕೆ. ಆ ಗಾಡಿಗಳು, ಅದೇ ಗಾಡಿಗಳು ಇಲ್ಲಿಗೆ ಯಾಕೆ ಬರ್ತವೆ? ಯಾವ ರೀತಿ ಸಣ್ಣ ನೀರಾವರಿ ಇಲಾಖೆಗೆ ಇವರು ಮೋಸ ಮಾಡಿ ಸರ್ಕಾರಕ್ಕೆ ವಂಚನೆ ಮಾಡಿ ಮಣ್ಣನ್ನು ತೆಗೆದುಕೊಳ್ತಾ ಇದ್ದಾರೆ. ಯಾರದೇ ಪರ್ಮಿಷನ್ ಬೇಕಾಗಿಲ್ಲ ಇವರಿಗೆ. ಸರ್ಕಾರನೇ, ಇವ್ರು ಹೇಳಿದ್ರಲ್ಲ ನಮಗೆ ರೂಲ್ಸೇ ಗೊತ್ತಿಲ್ಲ ಅನ್ನೋ ರೀತಿ. ಸರ್ಕಾರದ ಸಣ್ಣ ನೀರಾವರಿ ಇಲಾಖೆ ಇದೆ, ಅವ್ರ ಕೆರೆ ಸಣ್ಣ ನೀರಾವರಿ ಇಲಾಖೆ ಒಳನೂ ಪಡುತ್ತೆ. ಆದರೆ ಮಣ್ಣು ತೆಗೆದುಕೊಳ್ಳೋಕೆ ನಾವು ಅಲ್ಲಿಂದ ಮಣ್ಣು ಹೊಡೆಯೋದಕ್ಕೆ ಯಾರಿಗೂ ಪರ್ಮಿಷನ್ ಅನ್ನಲ್ಲ. ನೀವು ಅವ್ರನ್ನ ಕೇಳೋದ ಇವ್ರನ್ನ ಕೇಳೋದ ನಮ್ಮನ್ನು ಕೇಳ್ತೀರಾ ಅಂತಾರೆ. ನೀವು ತಪ್ಪು ಮಾಡಿದ್ದೀರಾ, ತಗೊಳಾಕೊಂಡಿದ್ದೀರಾ. ನಿಮ್ಮನ್ನು ಕೇಳಿದ್ರೆ ನಾವು ಯಾರನ್ನು ಕೇಳಬೇಕು? ಅದರಲ್ಲಿ 100 ಜನ ವಾದ ಮಾಡಕ್ಕೆ ಬರ್ತೀರಾ ನೀವು? ಜಾತಿವಾದಿಗಳು ಅಂತ ಹೇಳ್ತೀರಾ ನಮಗೆ. ಈ ರೀತಿ ನೀವು ಸರ್ಕಾರಕ್ಕೆ ವಂಚನೆ ಮಾಡ್ತಾ ಇರೋರು ನಮಗೆ ಬಂದು ಜಾತಿವಾದಿಗಳು ಅಂತ ಹೇಳ್ತೀರಾ ನೀವು. ಅಂಬೇಡ್ಕರ್ ಪ್ರತಿಮೆ, ವಾಲ್ಮೀಕಿ ಪ್ರತಿಮೆ ಮಾಡೋದಕ್ಕೆ ಅಡ್ಡಿಪಡಿಸ್ತಾ ಇದ್ದೀರಾ ನೀವು ಮಾಧ್ಯಮದವರು ಅಂತ ಹೇಳ್ತೀರಾ. ಸರ್ಕಾರಕ್ಕೆ ವಂಚನೆ ಮಾಡಿ ಎಷ್ಟೋ ಲಕ್ಷಾಂತರ ರೂಪಾಯಿ ಮಣ್ಣನ್ನು ತಗೊಂಡ್ಬಂದು ನಿಮ್ಮ ಜಮೀನಲ್ಲಿ ಹೊಡ್ಕೊತಾ ಇದ್ದೀರಾ. ಆ ಅಭಿವೃದ್ಧಿ ಮಾಡ್ತೀವಿ, ಈ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ. ಯಾಕೆ ಇಲ್ಲಿ PDOಗಳು ಕೇಳೋರಿಲ್ವಾ? ತಹಶೀಲ್ದಾರ್ಗಂತೂ ಇದು ಗೊತ್ತೇ ಇಲ್ಲ ಬಿಡಿ. ನಾನಿಲ್ಲಿ ಅಧಿಕಾರಿಗಳಿಗೆ ಹೇಳೋದೇನು ಅಂದರೆ, ಬಂದು ನೀವು ಆಫೀಸಲ್ಲಿ ಕೂತ್ಕೊಂಡು ಬೆಳಿಗ್ಗೆ 9 ಗಂಟೆ ಬಂದು 5 ಗಂಟೆಗೆ ಹೋದರೆ ಆಗಲ್ಲ. ಅಲ್ಲಿಗೆ ಹೊಡೆಯೋ ಮಣ್ಣು ಇಲ್ಲಿಗೆ ಬರುತ್ತೆ. ಸಾಕ್ಷಿ ಬೇಕು ಅಂದರೆ ಬನ್ನಿ, ನಾನು ತೋರಿಸ್ತೀನಿ. ನಿಮ್ಗೆ ಯಾರಿಗೆ ಆದ್ರೂ ವಿಡಿಯೋ ನೋಡ್ತಾ ಇರೋರು ಸಾಕ್ಷಿ ಬೇಕು ಅಂದರೆ ಬನ್ನಿ, ನನಗೆ ಎಷ್ಟು ಗಂಟೆಲಿ ಇಲ್ಲಿ ಟ್ಯಾಕ್ಟ್ರಿ ಬಂದಿದೆ ಅನ್ನೋದು ತೋರಿಸ್ತೀನಿ, ಎಷ್ಟು ಗಂಟೆಲಿ ಇಲ್ಲಿ ಮಣ್ಣು ನೋಡ್ತಿದ್ದಾರೆ ಅನ್ನೋದು ತೋರಿಸ್ತೀನಿ. ಇವತ್ತೇ ಡೇಟಲ್ಲಿ ಇದು ಇವರು ಪರ್ಮಿಷನ್ ತಗೊಂಡು ಹೊಡ್ಕೊಂಡಿರೋದು. ಹೋಗ್ತಿದ್ದಂಗೆ ಡ್ರೈವರ್ ಹೇಳ್ತಾನೆ, ಬಾಬಣ್ಣ ಅವ್ರ ಹತ್ರ ಪರ್ಮಿಷನ್ ಇದೆ, ಅವ್ರು ಬರ್ತಾರೆ, ನಾವು ಗ್ರಾಮ ಪಂಚಾಯತಿ ಹೊಡಿತಿರೋದು ಅಂತ. ಎಲ್ಲಿ ಹೊಡಿತೀರಾ ಗ್ರಾಮ ಪಂಚಾಯತಿ ನೀವು? ಎಲ್ಲಿ ಬಾಬಣ್ಣ, ಎಲ್ಲಿ ಪರ್ಮಿಷನ್ನು? ನಾವು ಇರೋದನ್ನೇ ತೋರಿಸ್ತಾ ಇರೋದು, ಎಲ್ಲೂ ಇಲ್ದಿದ್ದೆ ನಾವೇ ಸೃಷ್ಟಿ ಮಾಡಿ ತೋರಿಸ್ತಾ ಇಲ್ಲ. ಚೇರ್ ಹಾಕೊಂಡು ಆರಾಮಾಗಿ ಮಣ್ಣು ಹೊಡಿಸ್ತಾ ಇದ್ದವ್ರು ಇವಾಗಿಲ್ಲ. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಬಾಬು ಅವರಿಗೆ ಸೇರಿದಂಥ ಜಾಗ ಇದು. ಆದರೆ ಅವ್ರಿಗೆ ಇಲ್ಲ. ಅವರ ಕಾಂಟ್ಯಾಕ್ಟ್ ಮಾಡೋದಕ್ಕೂ ನಾವು ಕೂಡ ಟ್ರೈ ಮಾಡ್ತೀವಿ, ಅವ್ರನ್ನ ನಂಬರ್ ಕೂಡ ಕಲೆಕ್ಟ್ ಮಾಡ್ತೀವಿ, ಟ್ರೈ ಮಾಡ್ತೀವಿ. ಅವ್ರು ಏನು ಹೇಳ್ತಾರೆ, ಈ ಜಾಗಕ್ಕೆ ಏನು ಜವಾಬನ್ನು ಕೊಡ್ತಾರೆ, ಎಷ್ಟು ದಿವಸದಿಂದ ಹೊಡಿಸಿರೋದು ಅಂತ ಹೇಳ್ಬಿಟ್ಟು ನಾವಿಲ್ಲಿ ಕೇಳ್ತೀವಿ. ಅಲ್ಲಿ ಹೋದವ್ರು ಕೇಳ್ತಾರೆ, ಈ ಜಾಗಕ್ಕೆ ಎಲ್ಲೋ ಮಣ್ಣು ಎಲ್ಲಿ ಹೋಗ್ತಾ ಇದೆ, ನಾವು ಹೋಗ್ತೀವಿ, ಅಲ್ಲಿಗೆ ಕರ್ಕೊಂಡು ಹೋಗ್ತೀವಿ. ಅಲ್ಲಿಗೆ ಹೋಗ್ತಿರಲ್ವ ಸರ್? ಗೊತ್ತು, ಹೋಗಿ ಸರ್, ನಾವು ಇವತ್ತಲ್ಲಿ ಮಣ್ಣೆ ಹೊಡೆದಿಲ್ಲ. ಇನ್ಯಾವತ್ತು ಹೊಡೆದಿದ್ದೀರಾ? ವಿಡಿಯೋ ಸಮೇತ ತೋರಿಸ್ತೀನಿ, ದಾಖಲೆ ಸಮೇತ ತೋರಿಸ್ತೀನಿ. 12 ಗಂಟೆ 15 ನಿಮಿಷಕ್ಕೆ ಅಲ್ಲಿಗೆ ಹೊಡಿತಿರೋ ಮಣ್ಣಿನ ಗಾಡಿಯೇ, ಅಲ್ಲಿಗೆ ಹೊಡಿತಿರೋ ಡ್ರೈವರೇ ಬಂದು ಇಲ್ಲಿ ಮಣ್ಣು ಸುರಿದೋಗಿರೋದು ವಿಡಿಯೋ ನನ್ನ ಹತ್ರ ಇದೆ. ನಾವೀಗ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರೇನಿದ್ದಾರೆ ಬಾಬು ಅವರು, ಅವ್ರನ್ನೂ ಕೂಡ ಸಂಪರ್ಕ ಮಾಡುವಂಥ ಕೆಲಸನ ಮಾಡೋಣ. ಅವ್ರ ನಂಬರ್ ಕೂಡ ಕಲೆಕ್ಟ್ ಮಾಡೋಣ. ಗ್ರಾಮ ಪಂಚಾಯತಿಗೆ ಹೋಗಿ ಇದು ಈ ರೀತಿ ನಡೀತಾ ಇದೆ, ನಿಮ್ಮ ಗಮನಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯತಿಯ ಅಧಿಕಾರಿಗಳನ್ನ ಫಸ್ಟ್ ನಾವೀಗ ಪ್ರಶ್ನೆ ಮಾಡೋಣ ಬನ್ನಿ. ಕೊನೆಯಲ್ಲಿ ನಮ್ಮ ತಂಡ ಹೆಬ್ಬೂರು ಗ್ರಾಮ ಪಂಚಾಯತಿಗೆ ಭೇಟಿ ಕೊಟ್ಟು PDO ಬಳಿ ಮಾಹಿತಿಯನ್ನ ಕೇಳುವ ಕೆಲಸ ಮಾಡ್ತು. ನೀವೇನಾದರೂ ಪರ್ಮಿಷನ್ ಕೊಟ್ಟಿದ್ದೀರಾ ಸರ್ ಅಂತ ಕೇಳಿದ್ರೆ, ಇಲ್ಲ ಸರ್, ಅದು ಸಣ್ಣ ನೀರಾವರಿ ಇಲಾಖೆಗೆ ಸೇರಿರೋ ಕೆರೆ, ಹೀಗಾಗಿ ಅವರೇ ಪರ್ಮಿಷನ್ ಕೊಡಬೇಕು, ನಾವು ಯಾವುದೇ ಪರ್ಮಿಷನ್ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಕೊನೆಗೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಬಾಬಣ್ಣಗೂ ಕೂಡ ಕರೆ ಮಾಡಿದಾಗ ಅವರು ಕೂಡ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ರು. ಏನ್ ಸರ್ ಇದು ಅಂತ ಕೇಳಿದ್ರೆ, ನೀವು ಬೇರೆಯವರು ಲೇಔಟ್ಗಳಿಗೆಲ್ಲ ಮಣ್ಣು ಹೊಡೆಸಿಕೊಂಡಿದ್ದಾರೆ, ಅವರನ್ನ ಕೇಳಲ್ಲ, ನಮ್ಮನ್ನ ಮಾತ್ರ ಕೇಳ್ತಿದ್ದೀರಲ್ಲ ಅಂತ ಏನು ಗೊತ್ತೇ ಇಲ್ಲದವರಂತೆ ನಟಿಸೋಕೆ ಶುರು ಮಾಡಿದ್ರು. ಇನ್ನು ಈ ಬಾಬಣ್ಣನನ್ನ ವಹಿಸಿಕೊಂಡು ಬಂದಿದ್ದ ಚಿಕ್ಕಣ್ಣ ಬಾಯಿ ತಪ್ಪೆ ನಮ್ಮ ಬಳಿ ಪರ್ಮಿಷನ್ ಇದೆ ಅಂತ ಹೇಳಿ ತಗಲಾಕೊಂಡ್ರು. ಎಲ್ಲಿ ಸರ್, ಹಾಗಿದ್ರೆ ಪರ್ಮಿಷನ್ ಲೆಟರ್ ತೋರಿಸಿ ಅಂದ್ರೆ ಮಾತ್ರ ನೋ ಆನ್ಸರ್. ಅಂಗಡಿಗಳನ್ನ ತೆರವು ಮಾಡಿದ್ವಿ, ಅದಕ್ಕೋಸ್ಕರ ಅಂಗಡಿಯವರಿಗೆ ನಾವು ಜಾಗ ಮಾಡ್ಕೊಡೋದಕ್ಕೆ ಗ್ರಾಮ ಪಂಚಾಯತಿಯಿಂದ ಕೊಡಿಸ್ಕೊತಾ ಇದ್ದೀವಿ. ಅಂಬೇಡ್ಕರ್ ಪುತ್ಥಳಿ ಇದಕ್ಕೂ ನಾವು ಯಾರಿಗೂ ಪರ್ಮಿಷನ್ ಏನು ಕೊಟ್ಟಿಲ್ಲ. ಅಲ್ಲಿ ಕೊಡಿರಿ ಅಂತ ನಾವೇನು ಹೇಳಕ್ ಬರುತ್ತೆ? ನೀವು ಮೇಲೆ ಹೇಳ್ತಿದ್ದಾರೆ. ಈಗ ಅಲ್ಲಿ JCB ಡ್ರೈವರ್ ಮತ್ತು ಡ್ರೈವರ್ಸ್ನ ಕೇಳಿದ್ರೆ ಬಾಬು ಅವ್ರ ಹತ್ರ ಪರ್ಮಿಷನ್ ಇದೆ, ತಗೊಂಡ್ಬರ್ತಾರೆ ಅಂತ ಹೇಳ್ತಾರೆ. ಇನ್ನೊಬ್ರು ಬರ್ತಾರೆ, ನಾವು ಊರವರೆಲ್ಲ ಸೇರ್ಕೊಂಡು ಹೊಡಿಸ್ಕೊಂತ ಇರೋದು, ನಮಗೆ ಯಾವ ಪರ್ಮಿಷನ್ ತಾಂಡಿಲ್ಲ, ಪುತ್ಥಳಿ ನಿರ್ಮಾಣ ಮಾಡೋದಕ್ಕೆ ಅಂಗಡಿ ತೆರವು ಮಾಡಿದ್ವಿ ಅಂತ ಹೇಳ್ತಾರೆ. ಅಂಗಡಿ ನಿರ್ಮಾಣಕ್ಕೆ ನಾವು ಏನು ಪರ್ಮಿಷನ್ ಕೊಟ್ಟಿಲ್ಲಲ್ಲ, ನಾವೇನಕ್ಕೆ ಇದು ಮಾಡಕ್ ಹೋಗೋಣ? ಗ್ರಾಮ ಪಂಚಾಯತಿ ಆವರಣಕ್ಕೂ ಸಹ ಬಂದು ನಾವಿಲ್ಲಿ ವಿಚಾರಿಸ್ತೇವೆ, ಅವ್ರು ಇಲ್ಲಿಗೂ ಸಹ ಬಂದಿಲ್ಲ. ನಿಮ್ಮ ಎದುರುಗಡೆಯೂ ಸಹ ಒಂದ್ಸತಿ ಕಾಲ್ ಮಾಡೋಣ, ಕಾಲೇನಾದರೂ ತೆಗಿತಾರ ನೋಡೋಣ. ಹಲೋ ಸರ್ ನಮಸ್ತೆ. ನಮಸ್ತೆ ಸರ್ ನಮಗೆ ಪ್ರಜಾಶಕ್ತಿಯಿಂದ ಪುನೀತ್ ಅಂತ ಸರ್. ಸರ್ ಹೇಳಿ. ಸರ್ ಇದು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಇಲ್ಲಿ ಗ್ರಾಮ ಪಂಚಾಯತಿ ಹತ್ರ ಇದ್ವಿ. ಸರ್ ಹೇಳಿ. ಇದು ಕೆರೆಯಿಂದ ಮಣ್ಣನ್ನು ತೆಗೆದುಕೊಂಡು ನಿಮ್ಮ ತೋಟ ಕುಡಿತಾ ಇದ್ದೀರಾ ಅಂತ ಹೇಳ್ಬಿಟ್ಟು, ಅಲ್ಲಿ ನಿಮ್ಮ ಜಾಗ ಕುಡಿತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಒಂದು ಆರೋಪ ಇತ್ತು. ಎಲ್ಲ ಐತೆ ಕುಡಿಯಿಂದಿ ಸರ್. ಸರ್ ನನ್ನ ಹೆಸರಲ್ಲಿ ಎಲ್ಲ ಪಾಣಿ ಇದ್ರೆ. ನಿಮ್ಮ ಹೆಸರಲ್ಲಿ ಪಾಣಿ ಇಲ್ಲ, ಹಾ. ನೀವು ಓಡಿಸ್ತಾ ಇಲ್ವಾ ಸರ್? ಸರ್ ನಾವು ಯಾರಿಗೂ ಪರ್ಮಿಷನ್ ಕೊಟ್ಟಿಲ್ಲ, ಪಂಚಾಯತಿಲಿ ಕೊಡಕ್ಕೂ ಬರಲ್ಲ ಪರ್ಮಿಷನ್. ಪಂಚಾಯತಿಯಿಂದ ಪರ್ಮಿಷನ್ ಕೊಡಕ್ಕೂ ಬರಲ್ಲ, ಇದು ಬರಲ್ಲ. ಇನ್ನು ಬಸ್ ಸ್ಟ್ಯಾಂಡ್ಗೆ ಪೆಟ್ಟಿಗಳು ತೆರವುಗೊಳಿಸಿ ಸೈಡ್ಗೆ ಹಾಕ್ಬೇಕಾದ್ರೆ ಹೊಡೀರಿ ಅಂತ ಹೇಳಿದೀವಿ. ಈಗ ತೆರವುಗೊಳಿಸೋದಕ್ಕೆ ಪರ್ಮಿಷನ್ ಎಲ್ಲಿಂದ ತಗೊಂಡಿದ್ರಿ ಸರ್? ಎಲ್ಲಿಂದ ಇಲ್ಲ, ಊರಿನ ಕೆಲಸಕ್ಕೆ ಊರ್ನವರೆಲ್ಲ ಸೇರಿ ಕೇಳಿದ್ರು, ಆಯ್ತು ಹೊಡ್ಕೊಳ್ಳಿ ಅಂತ ಹೇಳಿದ್ದು ಅಷ್ಟೇ. ಸರ್ ಅದು ಸಣ್ಣ ನೀರಾವರಿ ಇಲಾಖೆಗೆ ಒಳಪಡುತ್ತೆ.
ಹೌದು ಸರ್. ಈಗ ನಿಮ್ಮ PDO ಸರ್ನ ಕೇಳಿದ್ರೆ ನಮ್ಗೆ ಅದು ಒಳಪಡೋದೇ ಇಲ್ಲ, ಸಣ್ಣ ನೀರಾವರಿ ಇಲಾಖೆ ಒಳಪಡೋದು ನಮಗೆ. ನಮಗ್ ಬರಲ್ಲ ಸರ್, ನಮಗ್ ಹೌದು, ಬರಲ್ಲ. ಮತ್ತೆ ನೀವೇನ್ ಪರ್ಮಿಷನ್ ಕೊಡ್ತೀರಿ? ಇವಾಗ ಊರ್ನವ್ರು ಕೇಳಿದಾಗ ನಾವ್ ಇಲ್ಲ ಅಂತ ವಿರೋಧ ಮಾಡಕ್ ಬರಲ್ವಲ್ಲ ಸರ್. ನೀವು ಆಯ್ತು, ಸರ್ಕಾರದ ರೂಲ್ಸ್ಗಳು ನಿಮಗೆ ಅನ್ವಯಿಸೋದಿಲ್ವಾ? ಭೇಟಿ ಆಗ್ಬೋದಾ ಸರ್ ತಮ್ಮನ್ನ? ಬರ್ತೀರಾ ಇಲ್ಲಿ ಗ್ರಾಮ ಪಂಚಾಯತಿ ಹತ್ರ? ಸರ್ ಗ್ರಾಮ ಪಂಚಾಯತಿ ಹತ್ರ ಬರ್ತೀರಾ? ಭೇಟಿ ಆಗ್ಬೇಕಾಯ್ತು ಸ್ವಲ್ಪ. ಸರ್ ಒಂದು ಅರ್ಧ ಗಂಟೆ ಆಗುತ್ತೆ ಸರ್. ಆಯ್ತು, ಕಾಯೋಣ ಬನ್ನಿ ಸರ್. ಆಯ್ತು ಆಯ್ತು ಬರ್ತೀನಿ. ಓಕೆ. ವಿಡಿಯೋ ಇದೆ ನನ್ನ ಹತ್ರ, ತೆಗೆದು ತೋರಿಸ್ತೀನಿ. ಅಲ್ಲಿ ಹೋಗ್ಬಿಟ್ಟು ನಾವು JCB ಹತ್ರ ಅಲ್ಲಿ ಹೋಗ್ತೀವಿ. ಅವಾಗ ಹೇಳ್ತಾರೆ ಇದು ಬಾಮಣ್ಣ ಅವರು ಕೆಲಸ ಮಾಡ್ತಿರೋದು ಗ್ರಾಮ ಪಂಚಾಯತಿ. ನೀವು ಅಧಿಕಾರಿಗಳಿಗೆ ಕೊಡಿ ಡಾಕ್ಯುಮೆಂಟ್ಸ್. ಯಾರು ನಾನೇನ ಹೇಳಿದ್ದೇನ? 1000 ಜನ ನನ್ನ ಹೆಸರು ಹೇಳ್ಕೋಬಹುದು. ಚಿಕ್ಕಣ್ಣವ್ರು ಹೇಳಿದ್ರು 50 ಮಣ್ಣೆ ಹೊಡೆದಿಲ್ಲ ಅಲ್ಲಿಗೆ ಯಾರು ಅಂತ. ಹೌದು ಬಿಡಿ, ಡಾಕ್ಯುಮೆಂಟ್ಸ್ ಕೊಡ್ತೀನಪ್ಪ ನಾನು. ಎಲ್ಲಿ ಮಣ್ಣು ಯಾವ ಪರ್ಮಿಷನ್ ಐತೆ? ಯಾಕೆ ಕೊಡ್ತೀಯ? ತೋರ್ಸಲ್ಲ ನಾನಿದ್ದ. ತೋರ್ಸಲ್ಲ ಬ್ರೋ. ನೋಡಿ, ಪರ್ಮಿಷನ್ ಇದೆ ಅಂತ ತೋರ್ಸಲ್ವಂತೆ. ಪರ್ಮಿಷನ್ ಇದೆ ಅಂತೆ. ಪರ್ಮಿಷನ್ ಇದೆ ಅಂತ. ಹೌದು. ಆಯ್ತು. ಇಲ್ಲಿ ನೋಡ್ರಿ, ತೋರಿಸಿ. ಯಾರಿಂದ ತಂದಿಲ್ಲ ಪರ್ಮಿಷನ್ ನೀವು? ನೋಡ್ರಿ. ಬಿಡಿ, ಆಯ್ತು. ಬಿಡಿ, ಯಾಕೆ ಕೊಡ್ತೀಯಾ? ತೋರಿಸಿ ಸರ್. ಹೌದು, ಅನ್ವೇಷವಾಗಿ ಒಟ್ಕೊಳ್ಳೋದು ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ನೀನು. ಇವತ್ತು ಬಂದಿದ್ದೀವಿ ಹೆಬ್ಬೂರಿಗೆ. ಗೊತ್ತಾಯ್ತಾ? ಮತ್ತೆ ಮಣ್ಣೆಲ್ಲ ಹೊಡ್ಕೊತಾರಲ್ಲ, ಮತ್ತೆ ಅವ್ರಿಗೆ ಕೇಳಲ್ಲ, ಭಾಳ ತೊಂದ್ರೆ ಕೊಡ್ತಾವ್ರೆ. ಪರ್ಮಿಷನ್ ಇದೆ ಮಣ್ಣು ಹೊಡೆಯೋದಕ್ಕೆ. ತೋರಿಸಿ ಸರ್. ಏನ್ ಪರ್ಮಿಷನ್? ಇವರೇ ಬರ್ತಾರೆ ನನ್ನ ಹತ್ರ ಪರ್ಮಿಷನ್ ಇದೆ ಅಂತ ಹೇಳ್ತಾರೆ. ಇವರೇ ಬರ್ತಾರೆ ನನ್ನ ಹತ್ರ ಪರ್ಮಿಷನ್ ಇದೆ ಅಂತ ಹೇಳ್ತಾರೆ. ಪರ್ಮಿಷನ್ ತೋರಿಸಿ ಅಂತಂದ್ರೆ ಮೊಬೈಲ್ ಅಲ್ಲಿ ತೋರಿಸ್ತಾರೆ, ಕ್ಯಾಮ್ರಾ ತೋರ್ಸಕ್ ಬರಲ್ಲ. ಪರ್ಮಿಷನ್ ತೋರಿಸ್ಲಿ, ಪರ್ಮಿಷನ್ ಇದೆ ಅಂದವ್ರು ಪರ್ಮಿಷನ್ ತೋರಿಸ್ಲಿ. ಒಟ್ಟಿನಲ್ಲಿ ಹೆಬ್ಬೂರಿನಲ್ಲಿ ಈ ಮಣ್ಣು ಮಾಫಿಯಾ ಎಗ್ಗಿಲ್ಲದೆ ನಡೆಯುತ್ತಿರೋದಂತೂ ಸತ್ಯ. ಯಾರೋ ರೈತರು ತಮ್ಮ ಜಮೀನಿಗೆ ಮಣ್ಣು ಹೊಡೆಸಿಕೊಂಡ್ರೆ ನಾವೇನು ಪ್ರಶ್ನೆ ಮಾಡಲ್ಲ. ಇಲ್ಲಿನ ಕೆಲ ಗ್ರಾಮಸ್ಥರು ಹೇಳಿದಂತೆ ಇವರು ನಿಜವಾಗಿಯೂ ಅಂಗಡಿಗಳಿಗೆ ಜಾಗ ಮಾಡಿಸಿಕೊಡಲು ಮಣ್ಣು ಹೊಡೆಸುತ್ತಿದ್ರೋ ನಮ್ದೇನು ಅಭ್ಯಂತರವಿಲ್ಲ. ಆದರೆ ಹೀಗೆ ಕೆರೆಯ ಒಡಲನ್ನ ಬಗೆದು ಲೇಔಟ್ಗಳಿಗೆ ಮಣ್ಣು ಹೊಡೆದ್ರೆ ಹೇಗೆ ಅನ್ನೋದು ಪ್ರಶ್ನೆ. ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆ ತಕ್ಷಣವೇ ಗಮನ ಹರಿಸಿ ಕ್ರಮವನ್ನ ಕೈಗೊಳ್ಳಬೇಕಿದೆ. ಬಂದಾಗ ಏನು ಹೇಳ್ತಿದ್ರಿಂದು ಅಲ್ಲಿಂದ ಹಿಡಿದು ಇಲ್ಲಿಂದ ತನಕ ನಾನು ಪೂರ್ತಿ ಎಲ್ಲನೂ ರೆಕಾರ್ಡ್ ಮಾಡಿದ್ದೀವಿ. ಎಲ್ಲೂ ಕಟ್ಟೆ ಮಾಡಿಲ್ಲ ನಾವು. ಎಲ್ಲ ರೆಕಾರ್ಡ್ ಇದೆ. ಎಲ್ಲೆಲ್ಲಿ ಯಾರ್ಯಾರು ಏನೇನು ಹೆಸರು ಹೇಳಿದ್ರು ಅನ್ನೋದು ಇದೆ. ಇವತ್ತು ನಾವು ಅಲ್ಲಿ ಮಣ್ಣೆ ಹೊಡೆದಿಲ್ಲ ಅನ್ನೋದು ಇದೆ. ಮಣ್ಣು ಹೊಡೆದಿರೋದು ಪ್ರೂಫ್ ಇರೋದು ಇದೆ. PDO ಇದು ನಮಗೆ ಒಳಪಡಲ್ಲ ಅನ್ನೋದು ಇದೆ. ನಾವು ಇಲ್ಲಿಂದ ಪರ್ಮಿಷನ್ ಕೊಟ್ಟಿದ್ದೀವಿ ಅನ್ನೋದು ಇದೆ. ಚಿಕ್ಕಣ್ಣವ್ರ ಪರ್ಮಿಷನ್ ಇದೆ ಅಂತ ಹೇಳಿರೋದು ಇದೆ. ಯಾವ ಪರ್ಮಿಷನ್ ತೆಗೆದುಕೊಂಡು ಇವ್ರು ಹೊಡಿತಿದ್ದಾರೆ ಅನ್ನೋದು ನಮಗೆ ಗೊತ್ತಾಗಬೇಕಾಗಿರೋದು. ನಾವು ಹೇಳಿದ್ದೇನು, ಮಣ್ಣು ಹೊಡೆಯೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಕೇಳಿರ್ತೀವಿ. ಅದಕ್ಕೆ ಇವರು ಅಲ್ಲಿ ಮಾಡ್ತಾ ಇದ್ದೀವಿ, ಇಲ್ಲಿ ಮಾಡ್ತಾ ಇದ್ದೀವಿ, ಆ ಪ್ರತಿಮೆ ನಿರ್ಮಾಣ ಮಾಡೋದಕ್ಕೆ ನೀವು ಅಡ್ಡಿಪಡಿಸ್ತೀರಾ ಅಂತ ಎಲ್ಲ ಹೇಳಿದ್ರು. ಓಕೆ, ಎಲ್ಲ ಆಯಿತು, ನಾವು ಅಡ್ಡಿಪಡಿಸ್ತಾ ಇದ್ದೀವಿ ಅಂತಲೇ ನೀವು ಒಂದು ಮನಸ್ಸಲ್ಲಿ ಅಂದ್ಕೊಂಡಿದ್ರೆ ಅಂದ್ಕೊಳ್ಳಿ. ನಮಗೆ ಯಾರಿಗೂ ಅಡ್ಡಿಪಡಿಸ್ಬೇಕು ಅನ್ನೋದು ಯಾವುದೇ ವಿಚಾರ ಇಲ್ಲ. ನಮಗೇನು ಬೇಕಾಗಿರೋದು ಸರ್ಕಾರಿ ಕೆಲಸ ಆಗ್ತಾ ಇದೆ, ಸರ್ಕಾರಿದು ಏನು ಸರ್ಕಾರಕ್ಕೊಂದು ಇನ್ಫಾರ್ಮೇಷನ್ ಇಲ್ಲದೆ ಮಣ್ಣು ಹೊಡಿತಾ ಇದ್ದಾರೆ ಅನ್ನೋದನ್ನು ಪ್ರಶ್ನೆ ಮಾಡೋದಕ್ಕೆ ಬಂದಿರ್ತೀವಿ. ಆದರೆ ಇವರು ಅದನ್ನು ಕೇಳೋಕೆ ಹೋದ್ರೆ ಇವರು ಹೇಳ್ತಾರೆ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣ ಮಾಡೋದಕ್ಕೆ, ವಾಲ್ಮೀಕಿ ಪ್ರತಿಮೆ ನಿರ್ಮಾಣ ಮಾಡೋದಕ್ಕೆ ಅಡ್ಡಿಪಡಿಸ್ತೀರಾ ನೀವು ಅಂತ ಹೇಳ್ತಾರೆ. ಜಾತಿವಾದಿಗಳು ಅಂತ ಹೇಳ್ತಾರೆ. ಎಲ್ಲವನ್ನೂ ಸಹ ಹೇಳ್ತಾರೆ. ನಮ್ಮ ಹತ್ರ ಈಗ ಕೊನೆಗೆ ಪರ್ಮಿಷನ್ ಇಲ್ಲ ಅಂದವ್ರು ಪರ್ಮಿಷನ್ ಇದೆ ಅಂತಲೂ ಹೇಳ್ತಾರೆ. ನಾನಲ್ಲಿ ಪರ್ಮಿಷನ್ ಇಲ್ಲ ಅನ್ನೋದು ಸಹ ರೆಕಾರ್ಡ್ ಆಗಿದೆ, ಅದನ್ನೂ ಹಾಕ್ತೀನಿ. ಇಲ್ಲಿ ಪರ್ಮಿಷನ್ ಇದೆ ಅಂದಿದ್ದು ರೆಕಾರ್ಡ್ ಆಗಿದೆ, ಅದನ್ನೂ ಹಾಕ್ತೀನಿ. ಈ ರೀತಿ ಮಾಡ್ತಾ ಇರೋರು ಇನ್ನೇನು ಸರ್ಕಾರಕ್ಕೆ ನೀವು ಸರ್ಕಾರದ ಬೊಕ್ಕಸ ತುಂಬಿಸ್ಬೇಕಾಗಿರೋ ಜನಪ್ರತಿನಿಧಿಗಳೇ ಈ ರೀತಿ ಮಾಡಿದ್ರೆ ಸಾಮಾನ್ಯ ಜನರಿಗೆ ಯಾವ ರೀತಿ ಮಾಡ್ತಾರೆ ಅನ್ನೋದು ನಮ್ಮ ಪ್ರಶ್ನೆ. ಈ ರೀತಿ ಅಕ್ರಮವಾಗಿ ನಡೀತಿರುವಂಥ ಕೆಲಸಗಳು ನಿಲ್ಲಬೇಕು ಅನ್ನೋದು ನಮ್ಮ ಪ್ರಜಾಶಕ್ತಿ ಟಿವಿಯ ಕಳಕಳಿಯ ಮನವಿ ಅಷ್ಟೇ. ಇದ್ರ ಬಗ್ಗೆ ತಹಶೀಲ್ದಾರ್ ಆಗಿರ್ಬೋದು, ಇಲ್ಲಿನ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳಾಗಿರ್ಬೋದು, PWD ಅಧಿಕಾರಿಗಳಾಗಿರ್ಬೋದು ಆದಷ್ಟು ಗಮನ ಹರಿಸಿ ಇಲ್ಲಿ ಏನು ನಡೀತಾ ಇದೆ ಈ ಬೇಜವಾಬ್ದಾರಿತನ, ಕುರುಡು ಜನತನವನ್ನು ಬಿಟ್ಟುಬಿಟ್ಟು ಸರಿಯಾಗಿ ಕಾರ್ಯನಿರ್ವಹಿಸುವ ರೀತಿಯಲ್ಲಿ ಇವರೆಲ್ಲರಿಗೂ ಕಾರ್ಯವೈಖರಿಯನ್ನು ತಿಳಿಸಬೇಕು ಅನ್ನೋದು ನಮ್ಮ ಕೋರಿಕೆ ಅಷ್ಟೇ. ನಿಮ್ಮಲ್ಲಿ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು. ದೌರ್ಜನ್ಯ ಮಾಡ್ತಾ ಇದ್ರು ದೌರ್ಜನ್ಯ ಮಾಡ್ತಾ ಇದ್ರು. ಇವರೇ ಬರ್ತಾರೆ ನನ್ನ ಹತ್ರ ಪರ್ಮಿಷನ್ ಇದೆ ಅಂತ ಹೇಳ್ತಾರೆ. ಇವರೇ ಬರ್ತಾರೆ ನನ್ನ ಹತ್ರ ಪರ್ಮಿಷನ್ ಇದೆ ಅಂತ ಹೇಳ್ತಾರೆ. ಪರ್ಮಿಷನ್ ತೋರಿಸಿ ಅಂತಂದ್ರೆ ಮೊಬೈಲ್ ಅಲ್ಲಿ ತೋರಿಸ್ತಾರೆ, ಕ್ಯಾಮ್ರಾ ತೋರ್ಸಕ್ ಬರಲ್ಲ.